ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಕಮಿಟಿ ಅಂತಿಲ್ವಾ? ಅದೇನ್ ಮಾಡ್ತಿದೆ? ಇವತ್ತು ಬಂದ್ಬಿಟ್ಟು ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾತು ಕೇಳಕ್ಕೆ ನೀವು ಯಾರ ಮಾತು ಕೇಳ್ಕೊಂಡು ಏನೂ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀರಾ? ಜನ ಮೆಚ್ಚಿರುವ ನಾಯಕರು ಯಾರು? ಜನ ಮೆಚ್ಚಿರುವ ನಾಯಕರು ಯಾರು? ಎರಡೆರಡು ಸಲ ಸೋತೋಗ್ಬಿಟ್ಟು ನೀವು ಏನು ಇರಲಿಲ್ಲ, ದಯವಿಟ್ಟು ನನಗೆ ಏನಾದ್ರು ಒಂದು ಕೊಡಿ ಅಂತ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಬಕೆಟ್ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು MLC ಆಗಿದ್ದವ್ರು ನೀವು ಇವತ್ತು ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ MLC ಇದಾರೆ. ಅಂದ್ರೆ ಇದೇ ರಿಜ್ವಾನ್ ಅರ್ಷದ್ ಅವರು MLC ಆಗಿದ್ರಲ್ಲ. ಶಿವಾಜಿನಗರ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ, ಅಲ್ಲಿ ಕರೆದು ಬಿಟ್ಟು ನಾವೆಲ್ಲ ಸೇರಿ ಆಯ್ತು ಅದಕ್ಕೆ ಅವಕಾಶ ಕೊಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗೆಲ್ಸಿದ್ದು ನಾವೇ. ಇವತ್ತು ಸಮುದಾಯದ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅದರ ಹಿಂದೆ ಯಾವ ಶಕ್ತಿ ಇದೆ? ನಮಗೇನು ಬುದ್ಧಿ ಇಲ್ವಾ? ಪಕ್ಷ ವಿರೋಧಿ ಚಟುವಟಿಕೆನೇ ಇದು. ಅವ್ರು ಯಾರಿಗೆ ಹೇಳಿದ್ದು ಸುದ್ದಿಗೋಷ್ಠಿ ಮಾಡಕ್ಕೆ? ಅವ್ರಿಗೆ ಕಾಂಗ್ರೆಸ್ ಪಕ್ಷ ಆಕ್ಷನ್ ತಗೊಳಲ್ವಾ? ಹೈಕಮಾಂಡ್ ಅಲ್ವಾ? ನಿನ್ನೆ ಎಲೆಕ್ಷನ್ ಮುಗಿತು, 9ನೇ ತಾರೀಕು 10ನೇ ತಾರೀಕು ಶುಕ್ರವಾರ ದಿನ ನಮಾಜ್ ಮುಗಿಸ್ಕೊಂಡು ಬಂದು ಇವರು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಅದು ಯಾರ ಆದೇಶದಿಂದ ಮಾಡಿದ್ರು? ಅದು ಅವರ ಪಕ್ಷಕ್ಕೆ ಸೇರಿದ್ದು ಬಿಟ್ಟಿದ್ದು. ನಮ್ಮ ಸಮುದಾಯದಲ್ಲಿ ಬಂದಾಗ ಈ ಧರ್ಮಗಳು ಕರೆದಾಗ ರಿಜ್ವಾನು ಬರಬೇಕು, ಸಲೀಂ ಅಹಮದ್ ಬರಬೇಕು, ಯಾರೇ ಇರ್ಲಿ ಬರಲೇಬೇಕು. ಆ ತೀರ್ಮಾನಕ್ಕೆ ಇನ್ನ ಬಂದಿಲ್ಲ. ಆ ತೀರ್ಮಾನ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ. ಸಮಯ ಸಂದರ್ಭ ಬಂದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಒಂದು ಇದೇ ನಮ್ಮ ಧರ್ಮಗುರುಗಳ ಒಂದು ಕೌನ್ಸಿಲ್, ಇವರು ಒಂದು ತೀರ್ಮಾನ ತಗೊಳ್ಳಿ. ಇವ್ರು ಹೆಂಗ್ ಹೇಳ್ತಾರೆ ಇವ್ರ ಹಿಂದೆ ನಾವು ಬದ್ಧರಾಗಿರ್ತೀವಿ. ನೋಡಿ, ನಮ್ಮ ಸಮುದಾಯದಲ್ಲಿ ಅವ್ನು ಮೆರ್ಸಿಡೀಸ್ ಬೆಂಜ್ ಅಲ್ಲೇ ಬಂದಿರ್ಬೋದು, ಅವನು BMW ನಲ್ಲಿ ಬಂದಿರ್ಬೋದು, RDL ಬಂದಿರ್ಬೋದು, ದೊಡ್ಡ ಮನೆ ಮಗ ಇರ್ಬೋದು. ಹಜರತ್ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಎಲ್ಲರೂ ಅವ್ರ ಹಿಂದೆ ತಲೆ ಬಗ್ಗಲೇಬೇಕು. ಅಲ್ಲಾ ದೇವ್ರ ಮುಂದೆ ತಲೆ ಬಗ್ಗೋದು ಆದೇಶ ಇವ್ರದ್ದು. ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿರೋದು ಕಾಂಗ್ರೆಸ್ ಪಕ್ಷ, ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಮತ್ತು ಕರ್ನಾಟಕ. ಇವರ ಸಂಪ್ರದಾಯಗಳು ಇವರು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಈ 3 ಕ್ಷೇತ್ರಗಳು, ಈ 3 ರಾಜ್ಯಗಳನ್ನು ಕಳ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಯಾಕೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು? ನಾವೆಲ್ಲ ಸೇರಿ ತಾನೇ ಇವ್ರಿಗೆ ವೋಟ್ ಕೊಟ್ಟಿದ್ ಲಾಸ್ಟ್ ಟೈಮು. ಅದ್ ಯಾಕೆ ಕೊಟ್ಟಿದ್ದು? ನೀವೊಂದು ಮಾತನ್ನ ಕೊಟ್ಟಿರ್ತೀರ, ಆ ಮಾತನ್ನ ಇಟ್ಕೊಂಡ್ರ? ಆ ಮಾತನ್ನ ಇಟ್ಕೊಂಡ್ರ? 3 ವರ್ಷ ಆಯ್ತು, ಇದುವರೆಗೂ ನಾವ್ ಯಾವತ್ತಾದ್ರೂ ಮಾತೆತ್ತದ್ವಾ? ನಾವು ಕಾಯ್ತಾ ಇದೀವಿ, ಇನ್ನ 2 ವರ್ಷ ಇದೆ, ಇಲ್ಲ ಬರ್ಬೋದು, ಮಾಡ್ಬೋದು, ಮಾಡೋಣ. ಆದ್ರೆ ನೀವು ಡೈರೆಕ್ಟ್ ಆಗಿ, ನಾನು ಕೇಳ್ತಿರೋದ್ರಲ್ಲಿ ತಪ್ಪಿದ್ರೆ ನೀವ್ ಹೇಳಿ. ಕೇವಲ 15 ಸೀಟು, ಅತಿ ಹೆಚ್ಚು ಜನಸಂಖ್ಯೆಯ ಸಮುದಾಯ ಯಾವುದು? ಮುಸಲ್ಮಾನ್ ಸಮುದಾಯ. 15 ಸೀಟ್ ಮಾತ್ರ ಆಯ್ತು, ಒಪ್ಕೊಂಡ್ರಿ. ಅದ್ರಲ್ಲೂ ಬೇರೆ ಕಡೆ ಎಲ್ಲ ನಾವು ನಿಮ್ಗೆ ವೋಟ್ ಕೊಟ್ಟು ಎಲ್ಲಾ ಸಮುದಾಯರು ಗೆಲ್ಸ್ತೀವಿ ನಾವು. ಇವಾಗ ದಿನೇಶ್ ಗುಂಡ್ರು ಅವರು 132 ಸೀಟ್ಗಳಿಂದ ಅವರು ವೋಟ್ಗಳಿಂದ ವಿನ್ ಆಗಿರೋದು. ಅಲ್ಲೇ ಮುಸಲ್ಮಾನರು ಅಕಸ್ಮಾತ್ ಜಾಸ್ತಿ ಜನಸಂಖ್ಯೆಯಲ್ಲಿ ವೋಟ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಅವರು ಸೋತಿರ್ತೀರಾ? ಇದೇ ತರ ಎಷ್ಟು ಹೇಳಿ ನಿಮ್ಗೆ? 12 ಸೀಟು 2000 ವೋಟ್ ಮಾರ್ಜಿನ್ಗಿಂತ ಕಡಿಮೆಯಿಂದ ಇವರು ಗೆದ್ದಿರೋದು. 40 ಸೀಟು 5000 ಮಾರ್ಜಿನ್ ಒಳಗಡೆ ಹೆಚ್ಚು ಕಡಿಮೆ. 2023 ಚುನಾವಣೆಯ ಫಲಿತಾಂಶ ಎತ್ತಿ ಬೂತ್ ಲೆವೆಲ್ ವೋಟಿಂಗ್ ಪ್ಯಾಟರ್ನ್ ಅನ್ನ ನೋಡಿ, ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ವೋಟರ್ ಲಿಸ್ಟ್ ಎತ್ತಿ ಅದರಿಂದ ಮುಸ್ಲಿಂ ಡಾಮಿನೇಟೆಡ್ ಬೂತ್ ಗಳಲ್ಲಿ ಎಷ್ಟು % ಮತದಾನ ಆಯ್ತು ಅಂತ ಹೇಳ್ಬಿಟ್ಟು ಆ ಮೀಡಿಯಾದಲ್ಲಿ ಬಂದಿದ್ದು ನಾನು ಹೇಳಿದ್ದಲ್ಲ, ತಾವು ಮಾಧ್ಯಮದವರು ನೀವು ಪ್ರಸಾರ ಮಾಡಿದ್ದು. ಮುಸಲ್ಮಾನರು 92% ವೋಟ್ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂತ. ಇದು ಸತ್ಯ. ಎಲೆಕ್ಷನ್ ವೆಬ್ಸೈಟ್ ಎತ್ತಿ ನಾವು ವಿಶ್ಲೇಷಕರು ನಾವು ವಿಶ್ಲೇಷಣೆ ಮಾಡಿದ್ದೀವಿ. 100ಕ್ಕೆ 100 ಸತ್ಯ. ಈ 23ರ ಚುನಾವಣೆಯಲ್ಲಿ ಮುಸಲ್ಮಾನರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದು ಸತ್ಯ. ತಪ್ಪಿಂದನೇ ನಾವೆಲ್ಲ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ತಪ್ಪುಗಳಾಗಿವೆ, ಹಿಂದೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು, ನಮ್ಮ ನಡೆ ಏನಿರುತ್ತೆ ಅಂತ ನೋಡೋಣ ಕಾದ್ಬಿಟ್ಟು. ಪಕ್ಷದಿಂದ ಸಹಕಾರ ಸಿಕ್ತಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹತ್ರ ಆಪ್ಷನ್ಸ್ ಇಲ್ಲ ಅಂತ ತಿಳ್ಕೊಳ್ಳೋದು ಅದು ಕಾಂಗ್ರೆಸ್ ಪಕ್ಷದ ದಿಗ್ಭ್ರಮೆ ಅಂತ ಹೇಳಕ್ ಇಷ್ಟಪಡ್ತೀನಿ.